ತುಂಗಭದ್ರಾ ನದಿ ಮೈದುಂಬಿ ಹರಿತಿರುವಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಅವಾಂತರ ಸೃಷ್ಟಿರುವಂಥ ಅದೇ ರೀತಿ ವಿಜಯನಗರ ಜಿಲ್ಲೆಯ ಏನು ನಿಟ್ಟೂರು ಮತ್ತು ಕಡತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅವಾಂತರ ಉಂಟಾಗಿರುವಂಥದ್ದು, ಸಾಕಷ್ಟು ಬೆಳೆಗಳು ಕೂಡ ಜಲಾವೃತವಾಗಿರುವಂಥದ್ದು. ನಾನೀಗ ನಿಟ್ಟೂರು ಗ್ರಾಮದಲ್ಲಿದ್ದೀನಿ, ನೋಡ್ಬೋದು ಯಾವ ರೀತಿ ಅಂತ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು ಅಂತ. ಅಂದರೆ ಈಗಾಗಲೇ ರೈತರು ಸಹ ಈಗಾಗಲೇ ಏನು ಭತ್ತವನ್ನು ನಾಟಿ ಮಾಡಿದರು. ಸೊ ಇದೀಗ ಸುಮಾರು 150ರಿಂದ 200 ಎಕರೆಯಷ್ಟು ಇದೀಗ ಭತ್ತ ಸಂಪೂರ್ಣವಾಗಿ ಏನು ನಾಟಿ ಮಾಡಿದಂತಹ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಸೊ ಅದೇ ರೀತಿ ಕಡತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಏನು ನಂದ್ಯಾಲ ಗ್ರಾಮದಲ್ಲೂ ಕೂಡ ಏನು ಅಡಿಕೆ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳು ಕೂಡ ಜಲಾವೃತವಾಗಿರುವಂಥದ್ದು. ಅಂದರೆ ಪ್ರತಿ ಬಾರಿಯೂ ಸಹ ತುಂಗ ಮತ್ತು ಭದ್ರಾ ಜಲಾಶಯದಿಂದ ಏನು ತುಂಗಭದ್ರಾ ನದಿಗೆ ನೀರನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನು ಈ ಭಾಗದ ಗ್ರಾಮಸ್ಥರು ಏನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇರುವಂಥದ್ದು. ಅಂದರೆ ಏನು ನದಿ ಪಾತ್ರದಲ್ಲಿ ಬರುವಂತಹ ಏನು ಹಳ್ಳಿಗಳಿರ್ತವೆ, ಆ ಹಳ್ಳಿಗಳಿಗೆ ಈ ತುಂಗಭದ್ರಾ ನದಿಯಿಂದ ನೀರು ಹರಿಯುವಂಥ ಹಿನ್ನೆಲೆಯಲ್ಲಿ ಇದೀಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸೊ ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಈಗ ನಾಟಿ ಮಾಡಿರುವಂತಹ ಏನು ಭತ್ತ ಇದೆ, ಆ ಭತ್ತ ಇದೀಗ ಸಂಪೂರ್ಣವಾಗಿ ನಾಶ ಆಗಿದ್ದು ಮತ್ತೆ ನಾಟಿ ಮಾಡಬೇಕಾದಂತಹ ಪರಿಸ್ಥಿತಿ ರೈತರಾಗಿದ್ದು ಸುಮಾರು ಎಕರೆಗೆ 50,000ದಷ್ಟು ಖರ್ಚಾಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಮಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡಿಸಬೇಕನ್ನೋಂಥ ಮಾತನ್ನು ಸಹ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.